ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೂರನ್ನ ಕೊಟ್ಟಿರುವಂತಹ ಮಹಿಳೆ ಲಕ್ಷ್ಮಿ ಪ್ರತಿಕ್ರಿಯಿಸಿದ್ದಾರೆ. ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಈಗ ಆಲ್ರೆಡಿ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ನೋಡೋದಾದ್ರೆ 2023ರ ನವೆಂಬರ್ನಲ್ಲಿ 25 ಲಕ್ಷ ಹಣ RTGS ಮಾಡಲಾಗಿತ್ತು. ಆ ಬಳಿಕ ಮತ್ತೆ 25 ಲಕ್ಷ ಹಣವನ್ನ ನಿರ್ಮಾಪಕ ಸೂರಪ್ಪ ಬಾಬುಗೆ ಕೊಡಲಾಗಿತ್ತು. ಇನ್ನು ಫೆಬ್ರವರಿಯಲ್ಲಿ ಕೂಡ ಮತ್ತೆ 5 ಲಕ್ಷ ಕ್ಯಾಶ್ ಅನ್ನ ಪಡ್ಕೊಂಡಿದ್ರು. ಹಿಂಗೇನೆ ಹಂತ ಹಂತವಾಗಿ 92,50,000 ಹಣವನ್ನ ನಾವು ಕೊಟ್ಟಿದ್ವಿ. ಬಟ್ ಹಣವನ್ನ ವಾಪಸ್ ಕೇಳಿದಾಗ ಮೊದಲು 25 ಲಕ್ಷ ಹಣ ರಿಟರ್ನ್ ಮಾಡಿದ್ರು. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಇನ್ನೂ ನಮಗೆ 52 ಲಕ್ಷ ರೂಪಾಯಿ ಹಣ ಬರೋದು ಬಾಕಿ ಇದೆ ಅಂತ ದೂರುದಾರೆ ಮಹಿಳೆ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಿತ್ರ ನಿರ್ಮಾಣಕ್ಕೆ ಅಂತ ಹೇಳಿ ಸಾಲವನ್ನ ಪಡ್ಕೊಂಡಿದ್ರಂತೆ ಸೂರಪ್ಪ ಬಾಬು. ಹಂತ ಹಂತವಾಗಿ ಒಟ್ಟು 92 ಲಕ್ಷ ರೂಪಾಯಿಯನ್ನ ದೂರುದಾರೆ ಲಕ್ಷ್ಮಿ ಅವರಿಂದ ಪಡ್ಕೊಂಡಿದ್ದಾರೆ. ಹಣ ವಾಪಸ್ ಕೇಳಿದಾಗ 25 ಲಕ್ಷ ಕೊಟ್ಟಿದ್ದಾರೆ. ಅದಾದ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳದೆ ಕಾಂಟ್ಯಾಕ್ಟ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಣವನ್ನ ಕಳ್ಕೊಂಡವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋದು. 8 ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಪೊಲೀಸ್ ಏನ್ ಹೇಳಿದ್ರಮ್ಮ? ಈಗ ಏನ ಅವ್ರಿಗೆ ನೋಟಿಸ್ ಕೊಡ್ತೀವಿ ಕರೆಸ್ತೀವಿ ಅಂತ ಹೇಳಿದ್ರ? ಏನ್ ಹೇಳಿದ್ರು? ನೋಟಿಸ್ ಕೊಟ್ಟು ಕರೆಸ್ತೀವಿ ಅಂತ ಹೇಳಿದ್ದಾರೆ. ಎಫ್ಐಆರ್ ಆದ್ಮೇಲೆ ಸೂರಪ್ಪ ಬಾಬು ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದಾರ? ಸರ್ ಇವಾಗಿನ್ನ ಏನೂ ಇಲ್ಲ, ಇದುವರೆಗೂ ಏನೂ ಇಲ್ಲ. ಮೆಸೇಜು ಹಾಕಿಲ್ಲ, ಏನೂ ಹಾಕಿಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಕೊಡ್ತೀರಾ? ಸರ್ ಕೊಡ್ಬೇಕಾಗುತ್ತೆ ಸರ್, ಯಾಕಂದ್ರೆ ನಮ್ ದುಡ್ಡು ನಮ್ಗೆ ರಿಟರ್ನ್ ಬರ್ಬೇಕಲ್ವ, ಆದ್ರಿಂದ ಕೊಡ್ಬೇಕಾಗುತ್ತೆ. 8 ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಪೊಲೀಸ್ ಏನ್ ಹೇಳಿದ್ರಮ್ಮ? ಈಗ ಏನ ಅವ್ರಿಗೆ ನೋಟಿಸ್ ಕೊಡ್ತೀವಿ ಕರೆಸ್ತೀವಿ ಅಂತ ಹೇಳಿದ್ರ? ಏನ್ ಹೇಳಿದ್ರು? ನೋಟಿಸ್ ಕೊಟ್ಟು ಕರೆಸ್ತೀವಿ ಅಂತ ಹೇಳಿದ್ದಾರೆ. ಎಫ್ಐಆರ್ ಆದ್ಮೇಲೆ ಸೂರಪ್ಪ ಬಾಬು ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದಾರ? ಸರ್ ಇವಾಗಿನ್ನ ಏನೂ ಇಲ್ಲ. ನಿರ್ಮಾಪಕ ಸೂರಪ್ಪ ಬಾಬು ಅವರ ವಿರುದ್ಧ ಈಗಾಗಲೇ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಣ ತೆಗೆದುಕೊಂಡು ವಂಚನೆ ಮಾಡಿರುವಂಥ ಪ್ರಕರಣದ ಅಡಿಯಲ್ಲಿ ಈಗಾಗಲೇ ಕೇಸ್ ದಾಖಲಾಗಿರೋದು. ಹಣವನ್ನು ಕೇಳದಂಥ ಸಂದರ್ಭದಲ್ಲಿ ನಮ್ಮ ಕಾಂಟ್ಯಾಕ್ಟ್ನ ಕಟ್ ಮಾಡಿಬಿಟ್ಟಿದ್ದಾರೆ ಸೂರಪ್ಪ ಬಾಬು ಅಂತ ಹೇಳಿ ದೂರುದಾರೆ ಲಕ್ಷ್ಮಿ ಆರೋಪವನ್ನು ಮಾಡ್ತಾ ಇದ್ದಾರೆ.